ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಕೇಡಿ ಲೇಡಿ ಪವಿತ್ರ ಗೌಡ ಕೋಟಿ ಕೋಟಿ ಒಡತಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ರಾತ್ರಿಯನ್ನು ಕಳೆದಿದ್ದಾರೆ. ನಿನ್ನೆ ರಾತ್ರಿ ಕಳೆದಿದ್ದಾರೆ. ಹೇಗಿದ್ದಾರೆ ಪವಿತ್ರ ಗೌಡ? ಅಷ್ಟೆಲ್ಲ ಐಷಾರಾಮಿ ಜೀವನ, ಅಷ್ಟೆಲ್ಲ ಐಷಾರಾಮಿ ಬದುಕು, ಈಗ ಸೆರೆವಾಸ. ಹೆಂಗಿದ್ದಾಳೆ ಹಂಗದೆ ಪವಿತ್ರ ಗೌಡ? ಡಿ ಗ್ಯಾಂಗ್ನ ಕೇಡಿ ಲೇಡಿಗೆ ಜೈಲಲ್ಲೂ ಕೂಡ ಡಿ ಬ್ಯಾರಕ್. ಪವಿತ್ರ ಗೌಡ ಕೊಠಡಿಯಲ್ಲಿ 8 ಜನ ಕೈದಿಗಳಿದ್ದಾರೆ. ಬೆಳಿಗ್ಗೆ ಇತರೆ ಕೈದಿಗಳ ಜೊತೆ ತಿಂಡಿ ತಿಂದಿದ್ದಾರೆ ಪವಿತ್ರ ಗೌಡ. ಎಲ್ಲರೂ ಹೆಂಗೋ ಪವಿತ್ರ ಗೌಡ ಕೂಡ ಹಂಗೇನೆ. ದರ್ಶನ್ ಅವರ ಪ್ರಿಯತಮೆ ಅಂಥೇಳಿ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ ಅವರಿಗೆ. ಎಲ್ಲರೂ ಹೆಂಗೇನೆ, ಅವರು ಹಂಗೇನೆ. ನಿನ್ನೆಯಿಂದಲೂ ಕೂಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವ್ರ ಜೊತೆಗೆ ಇತರ ಕೈದಿಗಳು ಕೂಡ ಇದ್ದಾರೆ. ಪವಿತ್ರ ಗೌಡ ಅವರ ಕೊಠಡಿಯಲ್ಲಿ 8 ಜನ ಕೈದಿಗಳಿದ್ದಾರೆ. ಬೆಳಿಗ್ಗೆ ಇತರೆ ಕೈದಿಗಳ ಜೊತೆಯಲ್ಲಿ ಅಲ್ಲಿ ಏನು ತಿನ್ನೋಕೆ ಕೊಡ್ತಾರೋ ಅದನ್ನು ತಿಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೋಟಿ ಕೋಟಿ ಒಡತಿ. ಎಲ್ಲ ಕೈದಿಗಳು ಹೇಗಿದ್ದಾರೋ ಅದೇ ರೀತಿ ಇವರು ಕೂಡ ಇದ್ದಾರೆ. ಅವ್ರಿಗೆ ಏನು ತಿನ್ನೋಕೆ ಕೊಡ್ತಾರೋ ಅದನ್ನು ಕೂಡ ಇವರು ತಿನ್ನಬೇಕು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಎಷ್ಟೇ ಕೋಟಿ ಏನೇ ಹಣ ಇದ್ರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಂಗಿರಬೇಕೋ, ಉಳಿದ ಕೈದಿಗಳು ಹೆಂಗಿದ್ದಾರೋ ಹಾಗೇ ಇರಬೇಕು. ಹೆಂಗಿದೆ ಅವ್ರ ದಿನಚರಿ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಇವತ್ತು ಡಿ ಗ್ಯಾಂಗ್ನ ಪರಿಸ್ಥಿತಿ ಅದೇ ಆಗಿದೆ. 4 ಜನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಅವರಿಗೆ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದ್ದಾರೆ. ACP ಚಂದನ್ ಅವರು ಕೂಡ ಒಳಗಡೆ ಇರುವಂಥದ್ದು, ತನಿಖಾಧಿಕಾರಿಗಳು ಎಲ್ಲರೂ ಕೂಡ ಒಳಗಡೆ ಇದ್ದು ವಿಚಾರಣೆ ನಡೆಸ್ತಾ ಇರುವಂಥದ್ದು ಇಲ್ಲಿನ ಅಪ್ಡೇಟ್. ಮತ್ತೊಂದು ಕಡೆ ನಿನ್ನೆ ನ್ಯಾಯಾಧೀಶರು 13 ಆರೋಪಿಗಳ ಪೈಕಿ 9 ಜನ ಆರೋಪಿಗಳನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಅದರಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಕೂಡ ಒಬ್ಬರು. ಈ ಪವಿತ್ರ ಗೌಡ ಡಿ ಗ್ಯಾಂಗ್ನ A1 ಆರೋಪಿ. ಮತ್ತೊಂದು ಅಚ್ಚರಿಯ ವಿಚಾರ ಅಥವಾ ಇಂಟ್ರೆಸ್ಟಿಂಗ್ ಅನ್ಬೋದು ಅಥವಾ ಕಾಕತಾಳೇನೋ ಗೊತ್ತಿಲ್ಲ. ನೋಡಿ, ಬ್ಯಾರಕ್ಕಲ್ಲಿರುವಂಥ ಆ ಬ್ಯಾರಕ್ನ ಹೆಸರು ಕೂಡ ನೋಡಿ, ಅಂಥದ್ದು ಪವಿತ್ರ ಗೌಡ ಇರುವಂಥ ಸೆಲ್ನಲ್ಲಿ ಇರುವಂಥದ್ದು ಕೂಡ 8 ಜನ ಇನ್ನಿತರ ಕೈದಿಗಳು ಕೂಡ ಇರುವಂಥದ್ದು, ಮಹಿಳಾ ಕೈದಿಗಳು ಕೂಡ ಇರುವಂಥದ್ದು. ಸೊ ಅಂದರೆ ಪವಿತ್ರ ಗೌಡ ನಿನ್ನೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಜೈಲಿಗೆ ಬಿಟ್ಟಾಗಿನಿಂದಲೂ ಕೂಡ ಮೌನವಕ್ಕೆ ಶರಣಾಗಿದ್ದಾರೆ ಅನ್ನುವ ಮಾಹಿತಿ. ಜೊತೆಗೆ ಜೈಲಿನಲ್ಲಿ ಕೈದಿಗಳ ರೀತಿಯಲ್ಲಿ ನೋಡ್ತಾರೆ. ಪ್ರಮುಖವಾಗಿ ಈಗ ವಿಚಾರಣಾ ದಿನ ಕೈದಿ ಯಾಕೆ, ಸಜಾಬಂದಿ ಕೈದಿಗಳು ಬೇರೆ ಇರ್ತಾರೆ, ವಿಚಾರಣಾ ದಿನ ಕೈದಿಗಳು ಬೇರೆ ಇರ್ತಾರೆ. ಈಗ ಪವಿತ್ರ ಗೌಡ ವಿಚಾರಣಾ ದಿನ ಕೈದಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಕೈದಿಗಳಿಗೆ ಯಾವ ರೀತಿಯಾಗಿ ಅಲ್ಲಿನ ಉಪಹಾರವನ್ನು ಕೊಡ್ತಾರೋ, ಜೈಲಿನ ಉಪಹಾರ, ಅದೇ ರೀತಿಯಾಗಿ ಉಪಹಾರವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿ ಕೂಡ ಇದೆ. ನೋಡಿ, ಕೈದಿಗಳು ಜೈಲಿಗೆ ಹೋದ ಬಳಿಕ ಸಾಮಾನ್ಯರಂತೆ ಎಲ್ರಿಗೂ ಏನು ಕೊಡಬೇಕು ಅದನ್ನೇ ಕೊಡ್ತಾರೆ. ಇದು ಸರ್ವೇ ಸಾಮಾನ್ಯ. ನೆಕ್ಸ್ಟ್ ನಾಳೆ ಕಸ್ಟಡಿ ಅಂತ್ಯ ಆದ ಬಳಿಕ ದರ್ಶನ್ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗ್ತಾರೆ. ಈಗ ACP ಚಂದನ್ ಅವರು ಕೂಡ ಹೋಗ್ತಾರೆ ಅಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈಗಷ್ಟೇ ತನಿಖಾಧಿಕಾರಿ ಆಗಿರುವಂಥ ACP ಚಂದನ್ ಅವರು ತೆರಳಿದ್ದಾರೆ ಪೊಲೀಸ್ ಠಾಣೆಯಿಂದ. ಈಗ ತೆರಳುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ ರಂಜಿತ್. ಹಾಗಾಗಿ ಪವಿತ್ರ ಗೌಡ ಒಂದು ಕಡೆ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದರೆ, ಇತ್ತ A2 ಆರೋಪಿ ಆಗಿರುವಂಥ ದರ್ಶನ್ ಇನ್ನಿತರ ಆರೋಪಿಗಳು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ರಂಜಿತ್. ಓಕೆ.